ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಕೊಳ್ಳೇಗಾಲ ಕ್ಷೇತ್ರದ ಚಾಮರಾಜನಗರ ತಾಲೂಕು ಮುರಟ್ಟಿಪಾಳ್ಯ ಗ್ರಾಮದ ಶ್ರೀಶಕ್ತಿ ಮಾಸ್ತಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಕಲ್ಯಾಣ ಇಲಾಖೆ ಚಾಮರಾಜನಗರದ ವತಿಯಿಂದ ಮೇಕೆಗಳನ್ನು ವಿತರಣೆ ಮಾಡಿದರು. ಹಾಗೂ ಬೆಳ್ಳವತ್ತ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಬೀದಿಯಲ್ಲಿ 26 ಲಕ್ಷ ಅನುದಾನಕ್ಕೆ ಸಿಸಿ ರಸ್ತೆ ಚರಂಡಿ ಹಾಗೂ 2 ಕೋಟಿ ವೆಚ್ಚದಲ್ಲಿ ಹೊಂಗನೂರು ಗ್ರಾಮದ ಹಿರಿಕೆರೆ ಅಚ್ಚುಕಟ್ಟು ಪ್ರದೇಶದ ಅಭಿವೃದ್ಧಿಗೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಚಾಮರಾಜನಗರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್.ವಿ. ಚಂದ್ರು ಮಾತನಾಡಿ, ಶಾಸಕರು ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಮಾಡಿದರೆ ಹಿಂದೆ ಈ ಭಾಗದ ಜನರು ಕೃಷಿಕರು ಎಂದು ತಿಳಿದು ದಿವಂಗತ ರಾಜ್ಯಪಾಲರು ಬಿ ರಾಚಯ್ಯ ಅವರು ರೈತರಿಗೆ ನೀರಿನ ಅನುಕೂಲವಾಗಲಿ ಎಂದು ಹಿರಿಕೆರೆ ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟವರು. ಅವರಂತೆ ನಮ್ಮ ಶಾಸಕರು ಹಲವಾರು ಅಭಿವೃದ್ಧಿಗೆ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಈ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲು ಸಂತೋಷವಾಗುತ್ತಿದೆ. ಈ ಭಾಗದ ಗಿರಿಜನರು ರಸ್ತೆಗಳಿಗೆ ಇಳಿದು ನಾನು ಈ ಹಿಂದೆ ಎಂಎಲ್ಎ ಆಗಿದ್ದಾಗ ಬಂದು ಭೂಮಿ ಪೂಜೆ ಮಾಡಿದಾಗ ಇವಾಗ ನಾನೇ ಎಂಎಲ್ಎ ಆಗಿ 20 ವರ್ಷ ನಂತರ ಇವಾಗ ನಾನೇ ಭೂಮಿ ಪೂಜೆ ಮಾಡ್ತಿದ್ದೀನಿ. ಬೇಜಾರಿನ ವಿಚಾರವೇನೆಂದರೆ ಸರ್ಕಾರ ಗಿರಿಜನರನ್ನ ಅಲೆಮಾರಿಗಳು ಎಂದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವರು, ಆದರೆ ಗಿರಿಜನರು ಈ ಭಾಗದ ಮೂಲ ನಿವಾಸಿಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಚಂದ್ರು, ಯೋಗೀಶ್, ಆರ್ಎಫ್ ಸತೀಶ್ ಹಾಗೂ ಹೊಂಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೇಘನಾ ಮೇಡಮ್ ರವರೇ ಹಾಗೂ ನಮ್ಮ ಟ್ಯಾಂಡಮ್ ಈ ರಸ್ತೆ ಉಸ್ತುವಾರಿ ವಹಿಸಿಕೊಂಡಿರುವ ಮಾಸ್ಟರ್ ಅವರೇ, ಪತ್ರಿಕಾ ಮಾಧ್ಯಮದವರೇ, ಸಹಾಯಕ ನಿರ್ದೇಶಕರು, ಇಲ್ಲ TSW ಇವರು AW ಈಗಾಗಲೇ ತಾವು ನೋಡಿದಂಗೆ ಇದು 3ನೇ ಬಾರಿ ಬಂದಿರೋದು ಶಾಸಕರು. ಯಾಕೆಂದರೆ ಒಂದ್ಸರಿ ಗೆದ್ದ ಮೇಲೆ ಒಂದ್ಸರಿ ಬರೋದೇ ಕಷ್ಟ. ಆದರೂ ವಿಶೇಷವಾಗಿ ಮೇಡಮ್ ಹೇಳ್ತಾ ಇದ್ರು ಪ್ರತಿಯೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಒಂದು ಕಾರಣವಿದೆ. ಈ ಭಾಗದಲ್ಲಿ ಅವ್ರ ತಂದೆ ಬೀರಾಚಯ್ಯನವರು ಈ ಡ್ಯಾಮನ್ನು ಕಟ್ಟಿಸಿದ್ರು. ಮೇಡಮ್ ನಿಮ್ಗೆ ಗೊತ್ತಿಲ್ಲ. ಈ ಭಾಗದ ರೈತರಿಗೆ ಉಪಯೋಗವಂತ ಡ್ಯಾಮ್ ಇದು. 1000 ಎಕರೆ ರೈತರಿಗೆ ಡ್ಯಾಮ್ ಉಪಯೋಗ ಆಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಸಾಹೇಬರು ಪ್ರತಿಯೊಂದು ಇಂಚಿಂಚು ಮಾಹಿತಿನ ಇಲ್ಲಿ ಇರ್ತದೆ. ಯಾವುದೇ ಒಂದು ಸೋಲಿಗೆ ಆಡಿ ಇರ್ಬೋದು. ಈ ಭಾಗದಲ್ಲಿ ಸಂತೆಮಡಿ ಹೋಬಳಿನಲ್ಲಿ ಹಿಂದೆ 10 ವರ್ಷ ಶಾಸಕರಾಗಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಅಗತ್ಯವಾಗಿ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವಾಗಲೇ ಒಂದು ಕನಸನ್ನು ಇಟ್ಕೊಂಡಿದ್ರು. ಅದೇ ರೀತಿ ಕೆಲಸವನ್ನ ಮಾಡಿದ್ದಾರೆ. ಇವಾಗಲೂ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ಲಿ ಪೂಜೆ ನಡೆಸುವಂತ ಸಂದರ್ಭದಲ್ಲಿ ಅಪ್ ಟು BMK ಉಂಡಿ ಗೊದ್ಲುಂಡಿ ಸೊತ್ತುಂಡಿಯಿಂದ ಹಿಡಿದು ಈ ಭಾಗದಲ್ಲಿ ನಮ್ಮ ಮುರಟ್ಟಿಪಾಳ್ಯ ಬೆಳವದ ಕೊನೆ ಅಲ್ಲೆಲ್ಲೂ ಗುದ್ಲಿ ಪೂಜೆಗೆ ಹೋದಾಗ ಸರ್ ನೀವು ಆವಾಗ ಮಾಡಿಸಿದ 20 ವರ್ಷದಲ್ಲಿ ಮಾಡಿಸೋ ಟ್ಯಾಂಕ್ ಹೇಳ್ತಾರೆ, 20 ವರ್ಷದಲ್ಲಿ ಹಿಂದೆ ಮಾಡಿದಂಥ ಶಾಲೆಗಳು ಹೇಳ್ತಾರೆ, ಪಶುವೈದ್ಯಕೀಯ ಶಾಲೆಗಳು, ಆಸ್ಪತ್ರೆ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅದೊಂದು ಕಮಿಟ್ಮೆಂಟ್ ಮೇಡಮ್. ಅವ್ರಿಗೆ ನಾವು ನೋಡ್ತಿದ್ವಿ ಎಲ್ಲ ಶಾಸಕರು ಮಾಡ್ತಾರೆ. ಆದರೂ ವಿಶೇಷವಾಗಿ ಇವರು ಡೇ 1ನಿಂದನೂ ಇವತ್ತು ತನಕ ಒಂದು ದಿನನೂ ತಮ್ಮ ರೂಟ್ ಮ್ಯಾಪಲ್ಲಿ ನೋಡ್ಬೋದು. ಪ್ರತಿದಿನ ಅವ್ರ ವಾಟ್ಸಪ್ ಗ್ರೂಪಲ್ಲಿ ಅವ್ರು ಪ್ರತಿ ಒಂದು ದಿನ ಗುರುವಾರ 2 ದಿನ ಬೆಂಗಳೂರಲ್ಲಿ ಕೆಲಸ ಮಾಡೋದು ಬಿಟ್ಟರೆ, ಇಲ್ಲಿಯ ಸ್ಥಳೀಯ ಕೆಲಸಗಳನ್ನ ಬೆಂಗಳೂರಲ್ಲಿ ಮಾಡೋದು ಬಿಟ್ಟರೆ ಇನ್ನು ಪ್ರತಿದಿನನೂ ಬೆಳಗ್ಗೆ ಸಂಜೆ ತನಕ ಇದೇ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋದು ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ಭಾಗಕ್ಕೆ ಈ ಸಾರಿ ನಮ್ಮ ಹೊಂಗನೂರು ಭಾಗಕ್ಕಂತೂ ವಿಶೇಷವಾದ ಒಂದು ಆಸಕ್ತಿಯನ್ನು ತಗೊಂಡು ಹೊಂಗನೂರು ಒಂದೇ ದಿನ ಹೆಚ್ಚು ಕಡಿಮೆ 2 ಕೋಟಿಯಷ್ಟು ರೂಪಾಯಿ ಅನುದಾನವನ್ನು ಹಾಕಿ ರಸ್ತೆ ಮತ್ತು ಚರಂಡಿಗಳಿಗೆ ಗುದ್ಲಿ ಪೂಜೆ ಮಾಡಿದ್ರು. ಅದ್ರ ಜೊತೆಗೆ ಈ ಹಿರಿಕೆರೆಗೆ ಸಂಬಂಧಪಟ್ಟಂಗೆ ಈಗಾಗಲೇ 2 ಕೋಟಿ ಒಂದ್ಸರಿ ಗುದ್ಲಿ ಪೂಜೆ ಆಯಿತು. ಮತ್ತೆ ಈಗ ಇವತ್ತು 2 ಕೋಟಿ ಕಾಲುವೆಗಳ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಇವತ್ತು ಗುದ್ಲಿ ಪೂಜೆ ಇದೆ. ಶ್ರೀಮತಿ ರೂಪಾ ಮೋಹನ್ ರವರೇ, ಉಪಾಧ್ಯಕ್ಷರಾದಂಥ ನವೀನ್ ರವರೇ, ಹಿರಿಯ ಸಡಿ ಗ್ರಾಮ ಮೋಟಿಪಾಳ್ಯ, ಬೆಲ್ಲತ್ತ, ದೇವರಹಳ್ಳಿ. ಹಿಂದೆ ದೇವರಹಳ್ಳಿನಲ್ಲೂ ಕೂಡ ಆ ಜಿಲ್ಲಾ ಅಧ್ಯಕ್ಷರು ಆ ಒಂದು ಸೋಲಿಗರ ವಿಚಾರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಆ ಕಾಲೋನಿಯ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಬೆಂಗಳೂರಲ್ಲಿದ್ದೆ ಅವತ್ತು. ಅದನ್ನ
ಸುದ್ದಿ ನೋಡಿ ನಾನು ಬೆಂಗಳೂರಿನಿಂದ ಹೆಚ್ಚು ಕಡಿಮೆ 7-8 ಗಂಟೆ ರಾತ್ರಿಗೆ ಬಂದೆ. ನಮ್ಮೆಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಅಲ್ಲಿ ಕಾದಿದ್ರು. ಅವರ ವಿಚಾರ ಏನು ಅಂದ್ರೆ, ಅನೇಕ ವರ್ಷಗಳಾಗಿದೆ ಯಾಡಿ ಇಲ್ಲಿ ನಾವು ನೆಲೆಸಿ, ಮೂಲಭೂತ ಸೌಕರ್ಯ ಇಲ್ಲ ಅಂತಕ್ಕಂಥದ್ದು ಅವರ ಕೊರಗು. ಆ ಸಂದರ್ಭದಲ್ಲಿ ನಾನು ಒಂದು ಭರವಸೆ ಕೊಟ್ಟಿದ್ದೆ ಅವರಿಗೆ. ಅವ್ರು ಕೇಳಿದ್ದು ಕೇವಲ ಮನೆಗಳು. ನಾನು ವಿಧಾನಸಭೆಯಲ್ಲೂ ಕೂಡ ಆ ಒಂದು ಗಿರಿಜನರ ಒಂದು ಈ ನಮ್ಮ ಭಾಗದ ಅವರ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿದ್ದೆ ಮತ್ತು ಪರವಾಗಿ ಅಲ್ಲಿ ಮಾತನಾಡಿ ಮನೆಗಳಿಗೆ ವಿಶೇಷವಾದಂಥ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಸುಮಾರು ನಮ್ಮ ಎಂಟೈರ್ ಜಿಲ್ಲೆ ಈ ಒಂದು ಮನೆಗಳ ವಿಚಾರದಲ್ಲಿ ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಅಧಿಕಾರಿಗಳು ಅಲ್ಲಿ ಸರ್ಕಾರ ಮುಖಾಂತರ ಮಾಹಿತಿಯನ್ನು ಕೊಡಿಸಿದ್ರು. ಅದನ್ನೇ ಮಾಹಿತಿ ಅಂದ್ರೆ ಅದೇ ಸರ್ವೆ ಮಾಡಿ ಅದು ಮನೆ ವೆಂಕಟೇಶ್ ಅವರು, ನಮ್ಮೆಲ್ಲ ಶಾಸಕರು, ಮನೆ ಎಸ್ ಸಿ ಮಾದೇವಪ್ಪ ಸಾಹೇಬರು ಈ MML ಸಂಪುಟ ಸಭೆ ವಿಚಾರದಲ್ಲಿ ನಾವು 2-3 ಬಾರಿ ಸಭೆ ಸೇರಿದಾಗ ಒಂದು ಪ್ರಸ್ತಾವನೆ ಸಲ್ಲಿಸ್ತೀವಿ ನಾವು ಸರ್ಕಾರಕ್ಕೆ. ವಿಶೇಷವಾಗಿ ಇದನ್ನು ಮಾಡಿಕೊಡ್ತಾರೆ, MMLs ಕ್ಯಾಬಿನೆಟ್ ಅಪ್ರೂವಲ್ ಆಗುತ್ತೆ, ಎಲ್ಲ ಗಿರಿಜನ ಮನೆಗೆ ಒಂದು ಸಿದ್ದು ನಿವಾಸ ಅಂತ ನಾಮಕರಣ ಮಾಡಿ ಅವರು ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಂತೇಳಿ ಅವತ್ತು ಪ್ರಸ್ತಾಪ ಮಾಡಿದ್ವಿ. ಅದು MMLs ಕ್ಯಾಬಿನೆಟಲ್ಲಿ ಅದು ಅನುಮೋದನೆಗೊಳ್ಳಲಿಲ್ಲ. ಸರ್ಕಾರಕ್ಕೆ ಮತ್ತೊಮ್ಮೆ ಅದನ್ನು ಒತ್ತಾಸೆ ಮಾಡ್ತೀನಿ. ಮುಂದೊಂದು ದಿನ ವಿಧಾನಸಭಾ ಅಧಿವೇಶನ 11ನೇ ತಾರೀಕಿನ ಪ್ರಾರಂಭ ಆಗುತ್ತೆ. ಮುಂದಾದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ಟ್ರೈಬಲ್ ಹೌಸಸ್ಗಾರು ಕೂಡ ಗಿರಿಜನರ ಒಂದು ಮನೆಗಳ ವಿಚಾರದಲ್ಲಿ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥ. ಆಮೇಲೆ ಕುಲಾಯ ಉತ್ಸವ ಸುಮಾರು 2985 ಮನೆಗಳು. ಮತ್ತೊಮ್ಮೆ ಅದರ ಗಮನವನ್ನು ಸರ್ಕಾರಕ್ಕೆ ತಾನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು 2 ಕಡೆ ನಾವು ರಸ್ತೆಗೆ ಭೂಮಿ ಪೂಜೆ ಮಾಡಿದ್ವಿ. ಒಂದು ಮುಟಿಪಾಳ್ಯ, ಒಂದು ಬೆಳ್ಳುತ್ತ. 25 ಲಕ್ಷ ರೂಪಾಯಿಗಳ ರಸ್ತೆಗೆ ಇವತ್ತು ಅಲ್ಲಿ ಒಂದು ರಸ್ತೆ, ಇಲ್ಲೊಂದು ರಸ್ತೆ. ನಾನು ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮಾರ್ಚ್ ಶೆಟ್ರಿಗೆ 3 ಎರಡಿನ ರಸ್ತೆಗಳನ್ನು ಕೈಗೊಳ್ಳಿ. ಯಾಕಂದ್ರೆ ಈ ಮುಖ್ಯ ರಸ್ತೆಗೆ ನಾನು PMGSY ಕೇಂದ್ರ ಸರ್ಕಾರದ ಒಂದು ಯೋಜನೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಕರ್ನಾಟಕ, ಈ ಒಂದು ಅನುದಾನದಲ್ಲಿ ರೇಚಂಬಳಿ ಟು ದೇವರಹಳ್ಳಿ ರಸ್ತೆ ಅಂತ ಹೇಳಿ ಒಂದು 7 ಕೋಟಿ ರೂಪಾಯಿ ಪ್ರಸ್ತಾವನೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.